ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ.
ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧಾನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ. ಗ್ಯಾರಂಟಿಯಿಂದ ಒಂದಿಷ್ಟು ನಿಧಾನ ಆಗಿರಬಹುದು. ಅಭಿವೃದ್ಧಿ ಯೋಜನೆ ನಿಧಾನ ಆಗಿದೆ, ಅದನ್ನ ಒಪ್ಕೊಂಡಿದ್ದಾರೆ ಪರಮೇಶ್ವರ್. ಹಾಗಂತ ನಾವು ರಸ್ತೆ ಮಾಡೋದನ್ನ ನಿಲ್ಲಿಸ್ತೀವ, ಮನೆ ಕಟ್ಟೋದನ್ನ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನಿಲ್ಲಿಸೋದಿಲ್ಲ. ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಹಂಗಂತೇಳಿ ನಾವು ರಸ್ತೆ ಮಾಡೋದು ನಿಲ್ಸಿದೀವ, ಮನೆಗಳು ಕಟ್ಟೋದು ನಿಲ್ಸಿದೀವ, ಬೇರೆ ಬೇರೆ ಕಾರ್ಯಕ್ರಮಗಳು ನೀರಾವರಿ ಕಾರ್ಯಕ್ರಮಗಳನ್ನು ನಿಲ್ಸಿದೀವ? ನಾವು ನಿಲ್ಸಿಲ್ಲ. ಒಂದಿಷ್ಟು ನಿಧಾನ ಆಗಿರ್ಬೋದು, ಒಪ್ಕೊಳ್ತೇನೆ ನಾವು. ಆದ್ರೆ ಬಹಳ ಮುಖ್ಯವಾಗಿ ಮನುಷ್ಯನ ಜೀವನ, ಸಾವಿರಾರು ವರ್ಷದ ಶೋಷಣೆ ಅದು ಮುಂದುವರಿಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ ಅನ್ನುವಂತ ಮಾತನ್ನು ಇವತ್ತು ನಾನು ಹೇಳ್ತೇನೆ.